ಅಡಿಯೇನ್ ರಾಮಾನುಜದಾಸನ್. ಈಗ ಆಳವಂದಾರರ ಇಬ್ಬರು ಶಿಷ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಗುರುಭಕ್ತಿಗೆ ಹೆಸರಾದವರು. ಆಳವಂದಾರವರ ಶಿಷ್ಯರಲ್ಲಿ ಅವರಿಗೆ ಪ್ರಿಯರಾದವರು ದೈವಾರಿ ಆಂಡಾನ್ ಅನ್ನೋರು. ಇವರು ಗುರುಗಳ ಸೇವೆಯಲ್ಲಿ ಬಹಳ ಶ್ರದ್ಧೆ ಇದ್ದವರು. ಒಮ್ಮೆ ತಿರುವಾಯ್ಮೊಳಿ ಪಾರಾಯಣ ಮಾಡ್ತಿರುವಾಗ ನಮ್ಮ ಆಳ್ವಾರರು ತಿರುವನಂತಪುರದ ಅನಂತಶಯನನನ್ನು ವರ್ಣಿಸಿರುವುದು, ಅಲ್ಲಿಗೆ ಹೋಗಿ ದರ್ಶನ ಪಡೆದು ಭವಬಂಧನ ನೀಗಿಸ್ಕೊಳ್ಳಿ ಅಂತ ಹೇಳಿರೋದು ಎಲ್ಲ ಕೇಳಿ ಆಳವಂದಾರರಿಗೆ ತಿರುವನಂತಪುರಕ್ಕೆ ಹೋಗಬೇಕು ಅನ್ನೋ ಆಸೆ ಆಗುತ್ತೆ. ಅವರು ಮಠದ ರಕ್ಷಣೆಯನ್ನು ತಮ್ಮ ಪ್ರಿಯ ಶಿಷ್ಯ ದೈವಾರಿ ಆಂಡಾನ್ಗೆ ವಹಿಸಿಕೊಟ್ಟು ತಿರುವನಂತಪುರಕ್ಕೆ ಹೊರಡ್ತಾರೆ. ಅಲ್ಲಿ ಅನಂತಶಯನನ ದರ್ಶನ ಮಾಡಿಕೊಂಡು ಸಂತೋಷದಿಂದ ಹಿಂತಿರುಗಿ ಶ್ರೀರಂಗಂಗೆ ಬರ್ತಾರೆ. ಇತ್ತ ಆಳವಂದಾರ್ ಹೊರಟ ಮೇಲೆ ದೈವಾರಿ ಆಂಡಾನ್ಗೆ ಗುರುಗಳನ್ನು ಬಿಟ್ಟಿರೋದು ತುಂಬ ಕಷ್ಟ ಆಗಿಬಿಡುತ್ತೆ. ಗುರುಗಳ ದರ್ಶನ ಇಲ್ಲದೆ ತುಂಬ ಸೊರಗ್ತಾರೆ. ಗುರುಗಳ ಸೇವೆನೇ ಜೀವನ ಅಂದ್ಕೊಂಡಿದ್ದ ಇವರಿಗೆ ಗುರುಗಳ ಸೇವೆ ಇಲ್ಲದೆ ಊಟ ಕೂಡ ರುಚಿಸಲ್ಲ. ಊಟ ಇಲ್ದಿದ್ರೂ ಪರವಾಗಿಲ್ಲ, ಗುರು ಸೇವೆ ಇಲ್ಲದೆ ಇರಲಾರೆ ಅನ್ನೋ ರೀತಿ ಇವರು ಊಟ ತಿಂಡಿ ಬಿಟ್ಟು ಬಹಳ ಸೊರಗಿ ಹೋಗ್ತಾರೆ. ಮೇಲೆ ಏಳೋದಕ್ಕೂ ಸಾಧ್ಯವಿಲ್ಲದ ಹಾಗೆ ಹಾಸಿಗೆ ಹಿಡಿದು ಬಿಡ್ತಾರೆ. ಮಿಕ್ಕ ಶಿಷ್ಯರುಗಳು ಇವರ ಸ್ಥಿತಿ ನೋಡಿ ಹೆದರಿ ವೈದ್ಯರನ್ನ ಕರೆಸ್ತಾರೆ. ವೈದ್ಯರು ಇವರನ್ನ ನೋಡಿ ಇದು ಮನೋವ್ಯಾಧಿ, ಇದಕ್ಕೆ ಔಷಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿದ್ದ ಶ್ರೀ ವೈಷ್ಣವರು ಎಲ್ಲಿ ಪ್ರಾಣಾಪಾಯವಾಗಿ ಬಿಡುತ್ತೋ ಅಂತ ಹೆದರಿ ಇವ್ರನ್ನ ಹೊತ್ಕೊಂಡು ಅನಂತಪುರದ ಕಡೆಗೆ ಹೊರಡ್ತಾರೆ. ಗುರುಗಳ ದರ್ಶನ ಆಗತ್ತೆ ಅನ್ನೋ ಭಾವನೆಯೇ ಮನಸ್ಸಿಗೆ ಮುದ ನೀಡಿ ದಿನದಿಂದ ದಿನಕ್ಕೆ ಚೇತರಿಸ್ಕೊಂಡು ನಡೆಯೋ ಅಷ್ಟು ಹುಷಾರಾಗಿ ಬಿಡ್ತಾರೆ. ಅರ್ಧ ದಾರಿ ಹೋಗೋ ವೇಳೆಗೆ ಹಿಂತಿರುಗಿ ಬರ್ತಾ ಇದ್ದ ಆಳವಂದಾರ್ ಸಂಧಿಸ್ತಾರೆ. ದೈವಾರಿ ಆಂಡಾನ್ನ ನೋಡಿ ಆಳವಂದಾರ್ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಮಠದ ರಕ್ಷಣೆಗೆ ಅಂತ ಬಿಟ್ಟು ಬಂದರೆ ಮಠ ಬಿಟ್ಬಿಟ್ಟು ಬಂದಿದ್ದಾರಲ್ಲ ಅಂತ ತುಂಬ ಕೋಪ ಬರುತ್ತೆ. ಗುರುಗಳ ಕೋಪ ನೋಡಿ ದೈವಾರಿ ಆಂಡಾನವರು ನಡುಗಿ ಹೋಗ್ತಾರೆ. ಅಯ್ಯೋ, ಶ್ರೀರಂಗದಲ್ಲೇ ಇದ್ದು ಮರಣ ಹೊಂದಿದ್ರೂ ಪರವಾಗಿರಲಿಲ್ಲ, ಅದು ಬಿಟ್ಟು ಇಲ್ಲಿ ಬಂದು ಗುರುವಿನ ಆಗ್ರಹಕ್ಕೆ ತುತ್ತಾದ್ನಲ್ಲ ಅಂತ ಬೇಜಾರು ಮಾಡಿಕೊಂಡು ತಲೆ ತಗ್ಗಿಸಿ ನಿಂತ್ಕೋತಾರೆ. ಜೊತೆಲಿ ಬಂದಿದ್ದ ಶ್ರೀ ವೈಷ್ಣವರು ಆಳವಂದಾರ್ಗೆ ಎಲ್ಲ ವಿಷಯ ಹೇಳ್ತಾರೆ. ಆಗ ಆಳವಂದಾರ್ ಶಾಂತರಾಗ್ತಾರೆ. ದೈವಾರಿ ಆಂಡಾನ್ ಮೇಲೆ ಕೋಪಿಸ್ಕೊಂಡಿದ್ದಕ್ಕೆ ಅವ್ರ ಕ್ಷಮೆ ಕೇಳಿ ಅವರನ್ನು ಆಲಂಗಿಸ್ಕೊಳ್ತಾರೆ. ನಂತರ ಇಷ್ಟು ದೂರ ಬಂದ ಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋಗಿ ಅನಂತಶಯನನ್ನ ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಆದರೆ ದೈವಾರಿ ಆಂಡಾನ್ ಗುರುಗಳಿಗೆ, ನನಗೆ ನೀವೇ ಅನಂತಶಯನ, ನೀವೇ ಶ್ರೀರಂಗನಾಥ, ಎಲ್ಲ ನಿಮ್ಮ ಸೇವೆ ಬಿಟ್ಟು ನನಗೆ ಬೇರೆ ಯಾವ ದೇವರಿಂದ ಯಾವ ಪ್ರಯೋಜನವೂ ಇಲ್ಲ ಅಂದ್ಬಿಡ್ತಾರೆ. ಶಿಷ್ಯನ ಈ ವಿಲಕ್ಷಣ ಭಕ್ತಿಗೆ ಆಳವಂದಾರ್ ಬೆರಗಾಗಿ, ನಿಮಗೆ ಇರುವ ಈ ಗುರುಭಕ್ತಿ ನನಗೆ ಇಲ್ಲದೆ ಹೋಯಿತು, ಹಾಗಾಗಿ ನಿಮ್ಮನ್ನು ಅನುಗ್ರಹಿಸುವ ಯೋಗ್ಯತೆ ನನಗಿಲ್ಲ, ನಿಮ್ಮನ್ನು ಶ್ರೀರಂಗನಾಥನೇ ಅನುಗ್ರಹಿಸಬೇಕು ಅಂತ ಹೇಳಿ ಶ್ರೀರಂಗಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ. ಇನ್ನೊಮ್ಮೆ ಒಳಿವಿಲ್ ಕಾಲಮೆಲ್ಲಾಂ ಅನ್ನೋ ಪಾಶುರವನ್ನು ವ್ಯಾಖ್ಯಾನಿಸ್ತಾ ಇರುವಾಗ ತಿರುಪತಿ ದೇವರ ವರ್ಣನೆಯ ಪ್ರಭಾವದಿಂದ ತಿರುಪತಿಯಲ್ಲಿ ದೇವರ ನಿತ್ಯ ಕೈಂಕರ್ಯಕ್ಕೆ ಯಾರನ್ನಾದರೂ ನೇಮಿಸಬೇಕು ಅಂದ್ಕೊಂಡು ಶಿಷ್ಯರಲ್ಲಿ ಕೇಳಿದಾಗ ಆಳವಂದಾರವರ ಶಿಷ್ಯ ಮತ್ತು ಮೊಮ್ಮಗ, ಅಂದರೆ ಅವರ ಮಗ ದೈವತ್ತಕ್ಕರಸು ಅವರ ಮಗ ತಿರುಮಲೆ ನಂಬಿ ತಾವು ಹೋಗಿ ನಿತ್ಯ ಕೈಂಕರ್ಯ ಮಾಡೋದಾಗಿ ಹೇಳಿ ಹೊರಡ್ತಾರೆ. ದೇವರ ಕೈಂಕರ್ಯಕ್ಕೆ ಹೋಗಿದ್ದು ಈಗಿನ ಸಮಯದಲ್ಲಿ ದೊಡ್ಡ ವಿಷಯ ಅಲ್ಲದೆ ಇರಬಹುದು. ಆದರೆ ಆಗಿನ ಕಾಲಕ್ಕೆ ತಿರುಮಲೆ ಮೇಲಕ್ಕೆ ಹೋಗಬೇಕು ಅಂದರೆ ಯಾವುದೇ ದಾರಿ ಇರಲಿಲ್ಲ, ಬೆಟ್ಟ ಹತ್ಕೊಂಡು ಹೋಗಬೇಕಾಗಿತ್ತು. ಬೆಟ್ಟದ ದಾರಿಯಲ್ಲಿ ಕ್ರೂರ ಮೃಗಗಳ ಹಾವಳಿ ಇರ್ತಿತ್ತು. ಅಷ್ಟೇ ಅಲ್ಲದೆ ಬೆಟ್ಟದ ಮೇಲೆ ಯಾವ ಸೌಕರ್ಯವೂ ಇರಲಿಲ್ಲ, ಏನು ಬೇಕಾಗಿದ್ರೂ ಕೆಳಗೆ ಬರಬೇಕಾಗಿತ್ತು. ಅಂತಹ ಸಮಯದಲ್ಲಿ ತಿರುಮಲೆ ನಂಬಿ ಆ ಕೆಲಸಕ್ಕೆ ಒಪ್ಕೊಂಡು ಹೋಗ್ತಾರೆ. ಅವರು ಗುರುವಿನ ಆಜ್ಞೆ ಪಾಲಿಸಕ್ಕೆ ಅಂತಾನೆ ಅಲ್ಲೇ ನೆಲೆ ನಿಲ್ತಾರೆ. ಮುಂದೆ ರಾಮಾನುಜರ ಚರಿತ್ರೆಯಲ್ಲಿ ಇವರ ವಿಷಯ ಮತ್ತೆ ನೋಡೋಣ. ಈ ಇಬ್ಬರ ಗುರುಭಕ್ತಿ ಆದರ್ಶಪ್ರಾಯವಾದದ್ದು. ಶ್ರೀಮತೆ ರಾಮಾನುಜಾಯ ನಮಃ.